ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ನಾನು ಬುಧವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸಂತೆ, ಸ್ವಲ್ಪ ಸಾಮಾನೆಲ್ಲ ತರ್ಕೊಂಬರಬೇಕು. ಜೊತೆಗೆ ಸ್ವಲ್ಪ ಸ್ಕ್ರೀನು ಮನೆಗೆ, ಅಂದರೆ ಕಿಟಕಿ ಬಾಗಿಲುಗಳಿಗೆಲ್ಲ ಪರದೆ ಮತ್ತು ಮನೆಗೆ ದಿನಸಿ ಸಾಮಾನು ತರಬೇಕು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ನಿನ್ನೆ ಒಂದು ವಿಡಿಯೋಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಖಂಡಿತ ತೋರಿಸಿದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಕಾಗೋದಿಲ್ಲ. ಒಂದೇ ಒಂದು 2 ವರ್ಡಿಂದ ನಾವು ಹೇಳ್ಬೋದು, ಥ್ಯಾಂಕ್ಸ್ ಅನ್ನೋದು. ಅದು ತುಂಬ ಚಿಕ್ಕ ಪದ ಆಗುತ್ತೆ, ಆದರೂ ಹೇಳ್ತೀನಿ. ತುಂಬ ಧನ್ಯವಾದಗಳು ಎಲ್ಲರಿಗೂ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರೋದ್ರಿಂದನೇ ಇವತ್ತು ನಾನು ಮನೆ ಮಾಡಿರೋದು ಅಂತಲೇ ಹೇಳ್ತೀನಿ. ದುಡ್ಡೇ ಎಲ್ಲದಕ್ಕೂ ಅಲ್ಲ. ಒಂದು ಪ್ರೀತಿ ಇರುತ್ತಲ್ಲ, ಒಂದು ಆಶೀರ್ವಾದ ಇರುತ್ತಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಯಾವತ್ತಿಗೂ ಆಗೋದಿಲ್ಲ. ಒಂದು ಏನೇ ಅಡೆತಡೆಗಳು ಬಂದ್ರೂ ಆ ಒಂದು ಆಶೀರ್ವಾದ ಎಲ್ಲನೂ ಪಾರು ಮಾಡುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತು ನಾನು ನಮ್ಮ ಮನೆಯ ಕೆಂಟ್ ನೀರು ಫಿಲ್ಟ್ರಿಗೆ ಒಂದು ಚಾರ್ಕೋಲ್ ಅಂತ ಅದು ಕೊಡ್ತಾರೆ, ಅದನ್ನು ತೊಗೊಂಡು ಬಂದಿದೆ. ಅದನ್ನೆಲ್ಲನೂ ಹಾಕಬೇಕಾಗಿತ್ತು. ವಾಶ್ ಮಾಡಿ ಹಾಕಿದಾಗ ಇದು ಸ್ವಲ್ಪ ಉಳಿದಿತ್ತು, ಹಾಗಾಗಿ ಒಂದು ಕವರ್ಗೆ ಕಟ್ಟಿಟ್ಟಿದ್ದೀನಿ. ಇದ್ರ ಜೊತೆಗೆ ಸಾಮಾನ್ಯವಾಗಿ ನಾನು ಕುಡಿಯೋ ನೀರನ್ನು ನಾನು ಇದರಿಂದ ತರ್ತಾಯಿದ್ದೆ, ಫಿಲ್ಟರ್ ವಾಟರಿಂದ ತರ್ತಾಯಿದ್ದೆ, 10 ರೂಪಾಯಿ ಕ್ಯಾನ್ನ. ಯಾಕೋ ನನಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಕೆಂಟನ್ನ ಅಟ್ಟದ ಮೇಲೆ ಎತ್ತಿಟ್ಬಿಟ್ಟಿದ್ದೆ, ಯಾಕೆಂದರೆ ಅದರ ಮಿಷಿನು ಹಾಳಾಗೋಗ್ಬಿಟ್ಟಿತ್ತು. ಆ ಕಾರಣಕ್ಕೋಸ್ಕರ ಎತ್ತಿಟ್ಟಿದ್ದೆ. ಮತ್ತು ಅದಕ್ಕೆ 580 ರೂಪಾಯಿ ಕೊಟ್ಬಿಟ್ಟು ಅದಕ್ಕೊಂದು ಮಿಷಿನ್ ಬರುತ್ತೆ, ಅದನ್ನು ತೊಗೊಂಡು ಬಂದಿದ್ದೆ. ಅದನ್ನು ಫಿಕ್ಸ್ ಮಾಡಿಬಿಟ್ಟು ಇವಾಗ ಕೆಂಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಈ ಥರ ಇದ್ದೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ನಾವು 10 ರುಪೀಸ್ ಕೊಟ್ಬಿಟ್ಟು ನಾವು ಫಿಲ್ಟರ್ ವಾಟರ್ ಇಟ್ಕೊಬರ್ತೀವಲ್ಲ, ಅದಕ್ಕೂ ನಮ್ಮ ಮನೆಯಲ್ಲಿ ನಮ್ಮ ಕಣ್ಣೆದುರುಗಡೆ ಮಾಡೋ ಒಂದು ಫಿಲ್ಟರ್ ವಾಟರ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಪ್ರತಿದಿನವೂ ಒಂದಲ್ಲ ಒಂದು ಕಷಾಯ ಇದ್ದೇ ಇರುತ್ತೆ. ಇವತ್ತು ಸೋಂಪು ಮತ್ತು ಜೀರಿಗೆನ ಹಾಕಿಬಿಟ್ಟು ಒಂದು ವಾಟರ್ನ ರೆಡಿ ಮಾಡಿದೆ. ಏನು ಇಷ್ಟೊಂದು ಗ್ರೀನ್ ಇದೆಯಲ್ಲ, ಯೆಲ್ಲೋ ಕಲರ್ ಇದೆಯಲ್ಲ, ಏನು ಇದಕ್ಕೆ ಅರಿಶಿನ ಹಾಕಿದ್ರಾ ಅಂತ ನೀವು ಕೇಳ್ಬೋದು. ಖಂಡಿತ ಅರಿಶಿನ ಹಾಕಿಲ್ಲ. ನಾವೇನಾದರೂ ಫಿಲ್ಟರ್ ವಾಟರಲ್ಲಿ ಈ ಒಂದು ಕಷಾಯನ ಮಾಡೋದಾದರೆ ಜೀರಿಗೆ ನೀರಾಗ್ಬೋದು, ಸೋಂಪು ನೀರಾಗ್ಬೋದು, ಅಥವಾ ಇದು ಅಜ್ವೈನ್ ನೀರಾಗ್ಬೋದು, ಕಲರ್ ಬಿಡೋದೇ ಇಲ್ಲ. ಅದೇ ನಾರ್ಮಲಾಗಿ ಹರಿತಿರೋ ನೀರು ಅಥವಾ ನಾರ್ಮಲ್ ವಾಟರ್, ಟ್ಯಾಪ್ ವಾಟರ್ ಬರುತ್ತಲ್ಲ, ಅದರಲ್ಲೇ ನೀವು ಕಷಾಯ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ಆ ಒಂದು ಕಲರ್ ಬಿಡುತ್ತೆ. ಕಾರಣ ಏನಂದರೆ ಫಿಲ್ಟರ್ ನೀರಲ್ಲಿ ಏನೇ ಒಂದು ಕೆಮಿಕಲ್ಲು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ನೀವು ರೇಷನ್ ಅಕ್ಕಿನ ನೀವು ನೋಡಿರ್ಬೋದು, ಫಿಲ್ಟರ್ ವಾಟರಲ್ಲಿ ಹಾಕ್ಕೊಂಡು ನೋಡಿ, ಟ್ಯಾಪು ಒಂದು ನಲ್ಲಿ ನೀರಲ್ಲೂ ವಾಶ್ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಬನ್ನಿ, ನೆನ್ನೆ ಎಲ್ಲ ಹುರುಳಿಕಾಳು ನೆನೆ ಹಾಕಿದೆಯಲ್ಲ, ಇವತ್ತು ಮೊಳಕೆ ಕಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿ ತೊಳೆದು ಹಾಕ್ತಾಯಿದ್ದೀನಿ. ಸಾಮಾನ್ಯ ಬೇಸಿಗೆ ಕಾಲ ಬಂತು ಅಂದ ತಕ್ಷಣವೇ ಮೊಳಕೆ ಹುರುಳಿಕಾಳು ಸಾಂಬಾರು, ಉಪ್ಸಾರು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಎಲ್ಲರೂ ಕೇಳ್ತಾಯಿದ್ರಿ, ನಿಮ್ಮ ಸ್ವಂತ ಊರೋ ಯಾವುದೋ, ನೀವಿರೋದು ಚಿಕ್ಕಮಂಗ್ಳೂರಲ್ಲಿ, ಯಾಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರಿ, ಕಾರಣ ಏನು ಅಂತ. ಫಸ್ಟು ನಾನು ಇರೋ ರೀಸನ್ನ ನಾನು ಆಗಲೇ ಹೇಳಿದ್ದೀನಿ. ನಮ್ಮ ಮನೆಯವರು ಸಹ ವರ್ಕ್ ಮಾಡ್ತಾಯಿದ್ದಾರೆ, ನಾನು ಸಹ ವರ್ಕಿಂಗ್ ವುಮೆನು. ನನಗೂ ಸಹ ಚಿಕ್ಕಮಂಗ್ಳೂರಲ್ಲಿ ನನ್ನ ಕೆಲಸ ಆಗಿರೋದ್ರಿಂದ, ಜೊತೆಗೂ ಅದೇ ಸಮಯದಲ್ಲಿ ನಮ್ಮ ಮನೆಯವ್ರಿಗೂ ಇಲ್ಲಿಗೆ ಟ್ರಾನ್ಸ್ಫರ್ ಆದದ್ರಿಂದ ನಾವು ಈ ಊರಿಗೆ ನಾವು ಬರಬೇಕಾಯಿತು. ಈ ಊರಿಗೆ ಬರೋದಕ್ಕೂ ಕಾರಣಗಳು ಇತ್ತು. ಒಂದು ಸೋದರ ಮಾವನ ಮಗಳು, ಅಂದರೆ ಅಕ್ಕನ ಮಗಳನ್ನ ಯಾರಿಗೂ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಮನೆಯಲ್ಲಿ ಸಿಕ್ಕಾಬಟ್ಟೆ ಕಿರಿಕಿರಿಗಳು, ತೊಂದರೆಗಳು ಇರ್ತಾಯಿತ್ತು. ಅಜ್ಜಿ ಹೇಳಿದ್ದು ಒಂದು ಮಾತು ಯಾವಾಗಲೂ ಗುಯ್ಗುಡೋದು, ಯಾರೇ ಏನೇ ಅಂದ್ರೂ ನನ್ನ ಕಿವಿ ತನಕ ತರಬಾರ್ದು ಅಂತ. ಆ ಮಾತಿಂದ ನಾನು ಯಾರು ಏನೇ ಅಂದ್ರೂ ಮಾತಾಡ್ತಾ ಇರಲಿಲ್ಲ, ಸೈಲೆಂಟಾಗಿರ್ತಾ ಇದ್ದೆ. ಎಷ್ಟು ಸಹಿಸ್ಕೊಳ್ತಾ ಇದ್ದೆ, ತುಂಬಾ ಸಹಿಸ್ಕೊಳ್ತಾ ಇದ್ದೆ. ಬಟ್ ಈ ಒಂದು ಚಾನ್ಸ್ ಸಿಕ್ಕಿದಾಗ ನಮ್ಮ ಮನೆಯವರು, ಬೇಡ ನಾನೇ ಹೋಗ್ತೀನಿ, ಮನೇಲಿ ನೀನು ಮಕ್ಕಳು ಮತ್ತು ಎಲ್ಲರ ಜೊತೆನೇ ಇರು, ಅಷ್ಟು ದೂರ ನೀನು ಒಬ್ಬಳೇ ಬರೋದು ಬೇಡ ಅಂತಂದ್ಬಿಟ್ಟು ನನ್ನನ್ನು ಬಿಟ್ಟು ಅವ್ರು ವರ್ಕ್ ಮಾಡ್ತಾಯಿದ್ರು. 2 ವರ್ಷ ಆದಮೇಲೆ ಯಾಕೋ ಇದ್ದಕ್ಕಿದ್ದಂಗೆ ಮನೆಯವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು. ಹೋಟೆಲ್ ಊಟ ಅಡ್ಜಸ್ಟ್ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಚಿಕ್ಕಮಂಗ್ಳೂರು ಬಂದೆ. ಇನ್ನೊಂದು ಏನಂತಂದರೆ, ಮನೆಯಲ್ಲಿ ಅಜ್ಜಿ ಅದಕ್ಕೆ ಸಂಪೂರ್ಣ ಒಪ್ಪಿಗೆ ಕೊಟ್ಟರು. ಇಲ್ಲ ನೀನು ಹೋಗು ಅಂತ. ಯಾಕೆಂದರೆ ಅವರು ನನಗೆ ನೋವು ಅವ್ರಿಗೆ ಅರ್ಥ ಆಗ್ತಾಯಿತ್ತು. ಇವಳು ತುಂಬ ತೊಂದರೆ ಪಡ್ತಾಯಿದ್ದಾಳೆ ಅಂತ ಅರ್ಥ ಆಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದಾಗಿತ್ತು, ಅಷ್ಟೇ ಹೊರತು ಬೇರೆ ಇನ್ಯಾವ ರೀಸನ್ನೂ ಇಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಇವತ್ತಿಗೂ ಚೆನ್ನಾಗಿದ್ದೀವಿ.
ಚೆನ್ನಾಗಿ ಇದ್ರೂ ಕಷ್ಟ ಸುಖ ಅಂತ ಬಂದಾಗ ಯಾರು ಯಾರನ್ನೂ ಕೈ ಬಿಡೋದಿಲ್ಲ. ಒಳಗಡೆ ಏನೇ ಇರಲಿ ಇನ್ನೊಬ್ರ ಎದುರುಗಡೆ ತೋರಿಸ್ಕೊಳ್ಳೋದಾಗಲಿ ಅಥವಾ ಹೋಗೋ ಅವ್ನು ಮಾಡಿದ ಕರ್ಮ ಅವ್ನು ಊಟ ಮಾಡಲಿ, ಅವ್ನ ಕಷ್ಟಕ್ಕೆ ನಾನು ಯಾಕೆ ಜೊತೆ ಸೇರಬೇಕು ಅನ್ನೋದಾಗಲಿ ಯಾರ ಮನಸ್ಸಲ್ಲೂ ಇಲ್ಲ. ಬಿಡೋ ಅವ್ನು ಈ ಥರ ಪ್ರಾಬ್ಲಮಲ್ಲಿದ್ದಾನೆ, ಈ ಪ್ರಾಬ್ಲಮ್ಗೆ ನಾನು ಇಷ್ಟು ಕೈ ಜೋಡಿಸ್ಕೊಳ್ತೀನಿ, ನೀನು ಈ ಕೆಲಸ ನೀನು ಈ ಜೋಡಿಸ್ಕೊ, ನೀ ಕೈ ಜೋಡಿಸ್ಕೊ ಅಂತ ಹೇಳ್ತಾರೆ. ಇನ್ನು ಮದುವೆ ವಿಚಾರ ಬಂದಾಗಲೂ ಅಷ್ಟೇ, ನಾನು ಊಟದ ಖರ್ಚು ವಹಿಸ್ಕೊಳ್ತೀನಿ, ನೀನು ಛತ್ರದ ಖರ್ಚು ವಹಿಸ್ಕೊ, ನೀನು ವರದಕ್ಷಿಣೆ ಖರ್ಚು ವಹಿಸ್ಕೊಂಬಿಟ್ಟು ಎಲ್ಲರೂ ಡಿವೈಡ್ ಆಗ್ತಾರೆ. ಎಲ್ಲ ಡಿವೈಡ್ ಮಾಡಿಕೊಂಡು ಅವ್ರವ್ರ ಖರ್ಚನ್ನು ಅವ್ರವ್ರು ವಹಿಸ್ಕೊಂಡು ಅಣ್ಣ ತಮ್ಮಂದಿರ ಮಕ್ಕಳನ್ನ, ಅಕ್ಕ ತಂಗಿರ ಮಕ್ಕಳನ್ನ ಮದುವೆ ಮಾಡ್ತಾರೆ. ಈ ರೀತಿ ನನ್ನ ಫ್ಯಾಮಿಲಿಯಲ್ಲಿದೆ. ಆದರೆ ಹಾಗಂದ್ಬಿಟ್ಟು ಜಗಳ ಇಲ್ವಾ? ಇದೆ. ಮುನ್ಸಿಲ್ವಾ? ಇದೆ. ಆದರೆ ಯಾವುದನ್ನು ಅಲ್ಲಿದಲ್ಲೇ ಸಮಾನ ಮಾಡಿಕೊಂಡು ಅಲ್ಲಿದಲ್ಲೇ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಮೂರನೇವ್ರು ಬಂದು ಮಾತಾಡಿದಾಗ ಮಾತ್ರ ನಮ್ಮ ಮನೆಯಲ್ಲಿ ಮಕ್ಕು ಮುನುಸು ಜಾಸ್ತಿ ಆಗೋದು, ಜಗಳ ಜಾಸ್ತಿ ಆಗೋದು. ಉಪ್ಪು, ಖಾರ, ಹುಳಿ, ಒಗ್ಗರಣೆ ಎಲ್ಲನೂ ಕೊಟ್ಟಿರ್ತಾರಲ್ಲ ಆವಾಗ. ನಮ್ಮನ್ನು ನಾವೇ ಮಾತಾಡಿದಾಗ ಎದುರಾ ಬದ್ರಾನೇ ಕೇಳ್ತಾರೆ ಅಣ್ಣ ತಮ್ಮಂದಿರು. ನೀನು ಮಾತಾಡೋದು ತಪ್ಪಲ್ವಾ? ನೀನು ಮಾತಾಡೋದು ಸರಿಯಲ್ಲ, ಹಿಂಗಲ್ಲ ಹೀಗೆ ಮಾಡು, ಹೀಗಲ್ಲ ಈ ಥರ ಮಾಡು ಅಂತ ಹೇಳ್ತಾರೆ. ಅದೇ ಮೂರನೇ ವ್ಯಕ್ತಿ ಫಿಟ್ಟಿಂಗ್ ಇಟ್ಟಿರ್ತಾರೆ ನೋಡಿ, ಅಥವಾ ಅರ್ಥ ಮಾಡ್ಕೊಳ್ಳೋದನ್ನ ನಾವುಗಳೇ ಅಥವಾ ನಮ್ಮ ಫ್ಯಾಮಿಲಿಯವರೇ ತಪ್ಪು ಮಾಡ್ತಾರೋ, ಅಥವಾ ಎದುರುಗಡೆ ವ್ಯಕ್ತಿ ಅವ್ರ ಮನಸ್ಸಿಗೆ ಹೇಗೆ ಬರುತ್ತೋ ಆ ಥರ ಇವ್ರ ಮನಸ್ಸಿಗೆ ನಾಟೋ ಹಾಗೆ ಮಾತಾಡ್ತಾರೋ ಗೊತ್ತಿಲ್ಲ. ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹಾಗೂ ಹೀಗೂ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ಮನೆಯಲ್ಲಿ ಒಂದೇ ನಾನು ಹೇಳೋದು, ತುಂಬು ಕುಟುಂಬ ಅಂತ ಇದ್ದಾಗ ಅಷ್ಟು ಸುಲಭವಾಗಿ ಊರಲ್ಲೇ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ನಮ್ಮ ವಿರುದ್ಧ ಯಾರೂ ಬರಲ್ಲ, ಎಲ್ಲರೂ ಹೆದರ್ತಾರೆ. ಅದೇ ನಾವು ಒಂಟಿಯಾಗಿದ್ದಾಗ ಒಂದು ಹುಲ್ಲು ಕಡ್ಡಿನೂ ಸಹ ಮಾತಾಡುತ್ತೆ, ಕಾಲಲ್ಲಿರೋ ಚಪ್ಪಲಿ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಯಾವತ್ತೂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಾತು ಅಷ್ಟೇ ಸತ್ಯ. ಇವತ್ತಿಗೂ ನನ್ನ ಊರಲ್ಲಿ ನಮ್ಮ ವಿರುದ್ಧ ಯಾರೂ ಮಾತಾಡೋದಿಲ್ಲ. ನಮ್ಮ ಕುಟುಂಬದವರು ಅಂದರೆ ನನ್ನ ಅಜ್ಜಿ ಓರ್ಗಿತ್ತಿರಾಗಿರ್ಬೋದು, ಅವ್ರ ಮೈದಂದಿರಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಎಲ್ಲರೂ ತುಂಬ ಸೈಲೆಂಟ್. ಆ ಮನೆಗೆ ಹೆಣ್ಣು ಕೊಡೋಕ್ಕಾಗಲಿ, ಆ ಮನೆಯಿಂದ ಹೆಣ್ಣು ತರೋದಕ್ಕಾಗಲಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಕಾರಣ ಏನು ಅಂತಂದರೆ ಎಲ್ಲರೂ ತುಂಬು ಕುಟುಂಬನೇ ಇರೋದು ನಮ್ಮ ಮನೆಯಲ್ಲಿ. ಹೌದು. ಯಾಕಂದರೆ ಗೊತ್ತಿಲ್ಲ, ಬೇರೆಯವ್ರ ಜಗಳಕ್ಕೆ ಹೋಗೋದು, ಕೆಟ್ಟ ಕೊಳಕ ಮಾತಾಡೋದು ಅದನ್ನೆಲ್ಲ ಈ ಒಂದು ಕುಟುಂಬ ಸಹಿಸೋದಿಲ್ಲ. ಒಂದು ಮಹಾರಾಜರ ಆಶ್ರಮದಲ್ಲಿ ನನ್ನ ತಂದೆಯವ್ರ ತಂದೆನೂ ಕೆಲಸ ಮಾಡ್ತಾಯಿದ್ದರು. ಅದೇ ಮಹಾರಾಜರ ಕೈ ಕೆಳಗಡೆ ಸಾವಂತರಾಗಿ ನನ್ನ ಗಂಡನ ಅಜ್ಜನೂ ಸಹ ಕೆಲಸ ಮಾಡ್ತಾಯಿದ್ರು. ನನ್ನ ತಂದೆ ಸಹ ದೇಶ ಕಾಯೋರು, ನನ್ನ ಗಂಡನೂ ಸಹ ಈ ಒಂದು ದೇಶ ಸೇವೆ, ಈ ಒಂದು ಕರ್ನಾಟಕದ ಸೇವೆ, ಕರುನಾಡಿನ ಸೇವೆ ಮಾಡಿರೋರಂಥವ್ರು. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಸೇವೆ ಅನ್ನೋದು ತುಂಬಾ ಇದೆ. ಅದ್ರ ಜೊತೆಗೆ ಜನಗಳ ಆಗು ಹೋಗುಗಳು, ಕಷ್ಟ ಸುಖಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾರು ಹೇಗೆ ಅನ್ನೋದನ್ನು ತುಂಬ ಕೂಲಂಕುಷವಾಗಿ ಹೇಳ್ತಾರೆ. ಇರೋ ಡೀಟೇಲ್ಸ್ನ ಹೇಳ್ಬಿಡ್ತಾರೆ. ಇವನು ಪುಂಗಿ ಉತ್ತಾ ಇದ್ದಾನೆ ಅಂದ್ಬಿಡ್ತಾರೆ, ಏನಾರು ಅವರು ನಾಟಕ ಆಡ್ತಾಯಿದ್ರೆ ಆ ಥರ. ಬನ್ನಿ ಇವತ್ತು ಹೊಸ ಮನೆ ಮುಗೀತು, ಹಳೆ ಮನೆ ನಾನು ಹೇಗೆ ಎಲ್ಲ ಪಾತ್ರೆಗಳನ್ನು ಎಲ್ಲ ಸಾಮಾನನ್ನು ಜೋಡಿಸಿದೆ, ಹಳೆ ಮನೆ ಖಾಲಿ ಮಾಡುವಾಗ ಏನೆಲ್ಲ ಆಯಿತು, ಆಮೇಲೆ ಇನ್ನೂ ಒಂದು ರೀಸನ್ ಇದೆ ಹಳೆ ಮನೆ ಖಾಲಿ ಮಾಡೋದಕ್ಕೆ, ಅದು ಏನು ಅಂತಲೂ ಸಹ ಹೇಳ್ತೀನಿ. ಜೀರಿಗೆ ಕಷಾಯ ಕುಡಿದು ಇವತ್ತು ದೋಸೆಗೂ ಸಹ ನೆನೆ ಹಾಕ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಸ್ವಲ್ಪ ಹಳೆ ಮನೆಯಲ್ಲಿ ಕೆಲಸ ಇತ್ತು ಅಂತಂದ್ಬಿಟ್ಟು ಹೋಗಿದ್ದೆ. ಆವಾಗ ಒಂದು ವೀಡಿಯೋ ಮಾಡಿಕೊಂಡೆ, ಖಾಲಿ ಮನೆದು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಮನೆ ಖಾಲಿ ಮಾಡೋದಕ್ಕೂ ಮುಂಚೆ ಸಾಮಾನೆಲ್ಲ ಒಂದು ಗಂಟು ಕಟ್ಟಿಟ್ಟಿದ್ದೆ, ಅದನ್ನು ಸಹ ವೀಡಿಯೋ ಮಾಡಿದ್ದೀನಿ. ಹಾಗೆ ಇಲ್ಲಂತೂ ನನಗೊಂದು ಖುಷಿ ಏನು ಗೊತ್ತಾ, RCC ಮೇಲೆ ಏನು ಬೇಕಾದರೂ ಒಣಗಾಕೋಬೋದು. ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ. ಹಾಗಾಗಿ ಧನ್ಯ ಕಾಳಿತ್ತು, ಧನ್ಯ, ಉದ್ದಿನ ಕಾಳು ಎಲ್ಲನೂ ಒಣಗಾಕಿದ್ದೆ. ಯಾವುದು ಕೋತಿ ಕಾಟ ಆಗಲಿ, ಪಾರಿವಾಳಗಳಾಗಲಿ ಯಾವುದೂ ಇಲ್ಲ. ಪಾರಿವಾಳ ಬಂತು ಅಂದ್ರೂ ಒಣಗಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ಯಾರಿ ಮುಚ್ಚಿಬಿಡ್ತೀನಿ. ಅದರಿಂದ ಏನೂ ತೊಂದರೆ ಆಗೋಲ್ಲ, ಚೆನ್ನಾಗಿ ಒಣಗುತ್ತೆ. ಇನ್ನು ಬೇಳೆ ಸಾಂಬಾರು ಪುಡಿ ಮತ್ತು ಮಟನ್ ಸಾಂಬಾರು ಪುಡಿ ಎಲ್ಲನೂ ಮಾಡಿಸ್ಕೋಬೇಕು. ಯಾವಾಗ ಮಾಡಿಸ್ಕೋತೀನೋ ಗೊತ್ತಿಲ್ಲ. ನಿಧಾನವಾಗಿ ಕೆಲಸಗಳು ವೇಗದಲ್ಲಿ ಕೆಲಸಗಳು ಸಾಗ್ತಾಯಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ವೇಗ ಅಂತಂದರೆ ಅಡುಗೆ ಒಂದು ಮಾಡೋರು ಇದ್ದುಬಿಡ್ತು ಅಂತಂದರೆ ಉಳಿದದ ಕೆಲಸ ನನಗೆ ಕಷ್ಟನೇ ಆಗೋದಿಲ್ಲ. ಬೇಗ ಮಾಡ್ಕೊಂಬಿಡ್ತೀನಿ. ಇಲ್ಲ, ನಾನು ಅಡುಗೆ ಮಾಡೋಕ್ಕೆ ಬಿಟ್ಟು ಹೊರಗಡೆ ಕೆಲಸ ಬೇರೆಯವ್ರು ವಹಿಸ್ಕೊಂಡ್ರೂ ಚಿಂತೆ ಇಲ್ಲ. ಒಂದು ಮಕ್ಕಳು ಬರ್ತಾರೆ, ಸ್ವಲ್ಪ ಕೈ ಓಡಿಸ್ಕೊಳ್ತಾರೆ. ಮನೆಯವರು ಇಲ್ಲವೇ ಇಲ್ಲ ಮನೆಯವರು. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅವ್ರು ಯಾವ ರಜೆ ಸಿಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ನೋಡುವ ಯಾವ ರಜೆ ಸಿಗುತ್ತೋ ಗೊತ್ತಿಲ್ಲ. ಅದು ಅಲ್ದಿರ ಸ್ವಲ್ಪ ಜಮೀನು ಕೆಲಸನೂ ಇದೆ. ಬೇಗನೆ ಬನ್ನಿ ಅಂತ ಫೋನ್ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಇಡೀ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಇವತ್ತು ನಾನು ಮನೇನ ಒರೆಸ್ಲಿಕ್ಕೆ ಹೋಗಲಿಲ್ಲ. ಕಾರಣ ಏನಂತಂದರೆ ತುಂಬ ಬೇಗನೆ ಊರಿಗೆ ಹೋಗ್ಬೇಕು ಅಂತಂದರೆ ಆ ಮನೆಗೆ ಹೋಗ್ಬೇಕಾಯಿತು ಅಂತಂದ್ಬಿಟ್ಟು ಮನೆ ಏನೂ ಒರೆಸ್ಲಿಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇಗ ಎಲ್ಲನ ಕಸ ಗುಡಿಸಿ
ಎಲ್ಲ ಮಾಡಿ ಹೊರಟಿದ್ದೀನಿ. ಸ್ನೇಹಿತರೆ, ನಾನು ಹೇಳೋದು ಒಂದೇ, ಜೀವನದಲ್ಲಿ ನಾವು ಅಂದ್ಕೊಂಡಾಗಿರಬೇಕು ಅಂತ ಅನ್ನೋದಾದರೆ, ನಮ್ಮ ಖುಷಿನ ನಾವು ಪಡಬೇಕು ಅನ್ನೋದಾದರೆ, ನಮ್ಮಲ್ಲಿ ಕೆಲವೊಂದು ಕಟ್ಟುಪಾಡುಗಳನ್ನ ನಾವು ಹಾಕ್ಕೊಳ್ಳೇಬೇಕಾಗತ್ತೆ. ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ಯಾರೋ ಏನೋ ತಗೊಂಡ್ರು, ಯಾರೋ ಏನೋ ಹಂಗ್ಸಿದ್ರು ನನ್ನನ್ನು ನೋಡಿ, ನನ್ನ ಕುತ್ತಿಗೆಲಿ ಮಾಂಗಲ್ಯ ಚೈನ್ ಇಲ್ಲ, ನನ್ನ ಹತ್ರ ಒಂದು ಒಳ್ಳೆ ಸೀರೆ ಇಲ್ಲ ಅಂತ ಹಂಗ್ಸಿದ್ರು ಅಂತ ಸಾಲ ಸೋಲ ಮಾಡಿ ತಗೊಳ್ಳೋದಾಗಲಿ, ಅಥವಾ ಸಾಲ ಸೋಲ ಮಾಡಿ ಇನ್ನೊಂದು ಮಾಡೋದಾಗಲಿ ಖಂಡಿತವಾಗ್ಲೂ ಮಾಡಕ್ಕೆ ಹೋಗಬೇಡಿ. ನನ್ನ ಸಂತೋಷ ನಂದು, ನನ್ನ ದುಃಖ ನಂದು. ಸಂತೋಷ ಅನ್ನೋದನ್ನು ನಾವೇ ಅನುಭವಿಸ್ಬೇಕು ಹೊರತು ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಇರಬಾರ್ದು. ದುಃಖ ಅನ್ನೋದು ಬೇರೆಯವ್ರಿಗೆ ತೋರಿಸೋದಕ್ಕೆ ಇರಬಾರ್ದು ಹೊರತು ನಾವೇ ಅನುಭವಿಸ್ಬೇಕು. ಇವೆರಡನ್ನೂ ನಾವು ಅನುಭವಿಸೋದಕ್ಕೆ ಇರೋದೇ ಆದರೆ ದುಃಖ ಮತ್ತು ಸುಖ ಎರಡನ್ನೂ ಇನ್ನೊಬ್ಬರಿಗೋಸ್ಕರ ಯಾಕೆ ತಲೆ ಕೆಡಿಸ್ಕೋಬೇಕು? ಹೌದು, ಈ ಊರಿಗೆ ಬಂದಾಗ ನಮಗೆ ಕೈಯಲ್ಲಿ ಏನೂ ಇರಲಿಲ್ಲ. ಬರೀ ಕೈ ದಾಸರು ನಾವು ಈ ಊರಿಗೆ ಬಂದಾಗ. ಬರೀ ಕೈಯಲ್ಲಿ ಬಂದಿದ್ದು ನಾವು. ನಮ್ಮ ಜೀವನ ಕಟ್ಕೋಬೇಕು ಅಂತಂದರೆ ಗಂಡ ಹೆಂಡತಿ ತುಂಬ ದುಡ್ದಿದ್ದೀವಿ. ಹಾಗಂದ್ಬಿಟ್ಟು ನಮ್ಮನ್ನ ಅಂದಿಲ್ವಾ? ಅಂದಿದ್ದಾರೆ. ನಮ್ಮನ್ನು ಬಡವರು ಅಂದಿದ್ದಾರೆ, ತಿನ್ನೋದಕ್ಕೆ ಅನ್ನ ಇಲ್ಲ ಅಂದಿದ್ದಾರೆ, ತಿರ್ಬೋಕಿಗಳು ಅಂತಂತಾರೆ, ತಿರ್ಪೆ ಎತ್ತೋರು ಅಂದಿದ್ದಾರೆ, ಭಿಕ್ಷೆ ಬೇಡೋರು ಅಂತಂದಿದ್ದಾರೆ, ಉಡೋಕ್ಕೆ ಬಟ್ಟೆ ಇಲ್ಲದೇದೋರು ಅಂತಂದಿದ್ದಾರೆ, ಎಲ್ಲನೂ ಅಂದಿದ್ದಾರೆ. ಒಂದು ಮಾತಂದು ಒಂದು ಮಾತು ಬಿಟ್ಟಿಲ್ಲ. ಆಕೆ ಏನೇ ನಿನ್ನ ಹತ್ರ ಇರೋದು ಬರೀ 4 ಜೊತೆ ಡ್ರೆಸ್ಸಾ, 4 ಸೀರೆನಾ, ಹಾಕಿದ್ದೇ ಹಾಕ್ಕೊಬತ್ತೀಯಲ್ಲ, ಇಂಥ ಜೀವನ ನಾವು ಬಾಳಲ್ಲಪ್ಪ, ನಾವು 2 ತಿಂಗಳು 3 ತಿಂಗಳಿಗೊಂದ್ಸಲ ಡ್ರೆಸ್ ಬದಲಾಯಿಸ್ತೀವಿ ಅಂತೆಲ್ಲ ಅಂದಿದ್ದಾರೆ. ಬಟ್ ನನ್ನ ಜೀವನ ನನಗೆ ಗೊತ್ತಿದೆ. ಯಾರಿಗೋಸ್ಕರ ನಾನು ದುಡ್ಡು ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ. ದುಡ್ದಿದ್ದ ಪ್ರತಿಯೊಂದು ದುಡ್ಡನ್ನು ಮ್ಯೂಚುವಲ್ ಫಂಡಲ್ಲಿ ನಾನು ಇನ್ವೆಸ್ಟ್ ಮಾಡಿದ ಪ್ರತಿಫಲವಾಗಿ ನಮಗೆ ಜಮೀನು ತಗೊಳ್ಳೋದಕ್ಕೆ ಅಂತ ಸ್ವಲ್ಪ ಅಮೌಂಟು ಬಂತು. ಅದ್ರ ಜೊತೆಗೆ ಭಾವಂದಿರ ಹತ್ರ ಸ್ವಲ್ಪ ಈ ಥರ ಜಮೀನು ತಗೊಳ್ತಾ ಇದ್ದೀನಿ, ಬಡ್ಡಿ ಇಲ್ಲದೆ ಸಾಲ ಬೇಕು ನನಗೆ ಅಂತ ಕೇಳಿ ಅದನ್ನು ಸ್ವಲ್ಪ ಕೂಡಿಸ್ಕೊಂಡು ನಾವು ಆ ಒಂದು ಜಮೀನನ್ನು ನಾವು ತಗೊಂಡ್ವಿ. ಅದಾದ ಮೇಲೆ ನಮ್ಮ ಲೈಫಲ್ಲಿ ಒಂದೊಂದೇ ಹಂತವಾಗಿ ನಾವು ಮುಂದುವರಿಸ್ಕೊಳ್ತಾ ಬಂದ್ವಿ. ಯಾಕೆಂದರೆ ಜೀವನ ಅಂತನ್ನೋದು ಒಂದೇ ಸಲ ಅಂದರೆ ಎತ್ತರಕ್ಕೆ ಹೋಗ್ಬಿಟ್ರೆ ಲೈಫಲ್ಲಿ ಮಜಾ ಇರೋದಿಲ್ಲ. ಯಾವ ರೀತಿ ಅಂದರೆ ಹಾವು ಗೆಜ್ಜಲು ಹುತ್ತ ಕಟ್ಟುತ್ತೆ, ಬೆಳಗಾಗೋ ತನಕ ಕಟ್ಟಿಬಿಡುತ್ತಂತೆ. ಆದರೆ ಜೋರ ಮಳೆಗೆ ಬಂದರೆ ಆ ಒಂದು ಕಟ್ಟಿರೋ ಹುತ್ತ ಇರುತ್ತಾ, ಕರಗ್ತಾ ಬರಲ್ವಾ? ಅದೇ ಥರನೇ ನಮ್ಮ ಲೈಫು ಒಂದೇ ಸಲ ದಿಢೀರಂತ ಶ್ರೀಮಂತರಾಗ್ಬಿಟ್ರೆ, ದಿಢೀರಂತ ನಮಗೆ ಸಿರಿ ಸಂಪತ್ತು ಸಂತೋಷ ಬಂದರೆ ನಿಜಕ್ಕೂ ಅದನ್ನು ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಭಗವಂತ ಫಸ್ಟಿಂದನೇ ಕಷ್ಟಗಳನ್ನು ಕೊಡ್ತಾ ಬರ್ತಾನೆ. ಏನು ಕಷ್ಟ ಬಂದರೆ ಯಾವ ರೀತಿ ನಿಭಾಯಿಸ್ಕೋಬೇಕು, ಈಗ ನಾವು ಕೊಡೋವಂತಹ ಸಂತೋಷನ ಪಡ್ಕೊಳ್ಳೋದಕ್ಕೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಯಾವ ರೀತಿ ಅದನ್ನು ದಕ್ಕಿಸ್ಕೋಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ನಮ್ಗೆ ಕಷ್ಟಗಳು ಕೊಡ್ತಾನೆ. ಹೌದು, ಊಟ ಇಲ್ಲದೆ ಮಲಗಿದ್ದೀವಿ. ಎಷ್ಟೋ ದಿನ ಹಬ್ಬದಲ್ಲಿ ಸಹ ನಾವು ಅಡುಗೆ ಮಾಡ್ತಿರಲಿಲ್ಲ. ಓನರ್ ಹತ್ರ ನಾವು ಸುಳ್ಳು ಹೇಳ್ತಾ ಇದ್ವಿ. ಏನು ಅಡುಗೆ ಮಾಡಿದ್ಯಾ ಅಂದರೆ, ಒಬ್ಬಟ್ಟು ಮಾಡಿದ್ದೀನಿ, ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿದ್ದೀನಿ, ಮಾಮೂಲಿ ಚಿತ್ರಾನ್ನ ಮಾಡಿದ್ದೀನಿ, ಹುಳಿ ಅನ್ನ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ದೆ. ಏನೇ ಒಗ್ಗರಣೆ ಹಾಕೋ ಸೌಂಡೇ ಬರಲಿಲ್ಲ, ಯಾವಾಗ ಮಾಡಿದೆ ಅಂತ ಕೇಳೋರು. ಇಲ್ಲ ಅಕ್ಕ, ನಾನು ಮಾಡಿದ್ದೀನಿ ಅನ್ನುವೆ. ಎಷ್ಟೋ ಸಲ ಅದೇ ಓನರ್ ಅಡುಗೆ ಮನೆಗೆ ಬಂದು ಪಾತ್ರೆ ಮುಚ್ಚಳ ತೆಗೆದು ನೋಡಿ, ಅಲ್ಲವೇ ಇಷ್ಟೆಲ್ಲ ಇದ್ರೂ ಒಂದು ಮಾತು ಹೇಳಿಲ್ವಲ್ಲ, ಎದ್ದು ಬಾ ಮನೆಗೆ ಅಂತ ಊಟಕ್ಕೆ ಕರೀತಿದ್ರು. ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರ ಮನೆಗೆ ಏನೇ ತಂದುಕೊಟ್ರು ತಿಂತಾ ಇರಲಿಲ್ಲ. ಕಾರಣ ಏನಂತಂದರೆ ಜಾತಿಯ ಬೇರೆ ಅಂತಲ್ಲ, ಅಥವಾ ಬೇರೆ ಇನ್ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಬೇರೆಯವರಿಂದ ನಾನು ಸಹಾಯ ಪಡ್ಕೊಂಡ್ರೆ ನಾಳೆ ದಿನ ಅವ್ರ ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡೋ ಸ್ಥಿತಿಲಿ ಇದ್ರೇನೋ ಪರವಾಗಿಲ್ಲ. ಇಲ್ಲದೆ ಹೋದರೆ ಅವ್ರು ನೆನೆಸ್ಕೋತಾರಲ್ವ, ಯಾರ್ಯಾರಿಗೋ ಏನೇನೋ ಹೆಲ್ಪ್ ಮಾಡಿದೆ, ಎಷ್ಟೆಲ್ಲ ಸಹಾಯ ಮಾಡಿದೆ, ಇಂಥವ್ರಿಗೆ ಹಿಂಗೆಲ್ಲ ಮಾಡಿದೆ, ಆದರೆ ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ನೆನೆಸ್ಕೋತಾರಲ್ವ, ಆ ಒಂದು ರೀಸನ್ಗೆ ಬೇರೆಯವರಿಂದ ನಾನು ಸಹಾಯ ಪಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಓಕೆ, ಬನ್ನಿ, ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಹಳೆಯ ಮನೆ, ನನ್ನ ಅದೃಷ್ಟದ ಮನೆ. ಬಟ್ ನಿಜವಾಗ್ಲೂ ಓನರ್ ಆಗಿರೋರು ಈ ಮನೇನ ನೀಟಾಗಿ ರೆಡಿ ಮಾಡಿಬಿಡ್ತು ಅಂತಂದರೆ ಇದ್ದಷ್ಟು ಅದೃಷ್ಟವಂತ ಮನೆ, ಚೆನ್ನಾಗಿರೋ ಮನೆ ಇನ್ನೊಂದಿಲ್ಲ. ನಾವು ಇನ್ನೊಂದು ಕಾರಣ ಏನಂದರೆ, ಗೋಡೆಯೆಲ್ಲ ಶೀತ ಆಗಿಬಿಟ್ಟು ಫುಲ್ಲು ಗೋಡೆಯಿಂದ ಮಣ್ಣು ಉದುರ್ತಾ ಇದೆ. ಈಗ ತೋರಿಸಿದ್ದೀನಲ್ಲ, ಆ ಭಾಗದಲ್ಲೆಲ್ಲ ಫುಲ್ಲು ಗೋಡೆ ಸುತ್ತ ಮಳೆ ಬಂದರೆ ಕೆಳಗಡೆ ನೀರು ಸುರಿತಾ ಇದೆ. ಅದೊಂದು ರೀಸನ್ ಇತ್ತು. ಆಮೇಲೆ ಬೇಸಿಗೆ ಕಾಲದಲ್ಲೂ ಸಹ ಈ ಮನೆ ಸಿಕ್ಕಾಬಟ್ಟೆ ಕೋಲ್ಡ್ ಇರುತ್ತೆ. ಸ್ವೆಟರ್ ಹಾಕಲೇಬೇಕು. ಸ್ವೆಟರ್ ಕಾಲು ಚೀಲ ಹಾಕಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ಶೀತ ಜಾಸ್ತಿಯಾಗಿ ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್ಮು, ಮೈಕೈ ನೋವು, ಸೊಂಟ ನೋವು ಇವೆಲ್ಲವೂ ಶುರುವಾಗುತ್ತೆ. ಅದ್ರ ಜೊತೆಗೆ ದೇವ್ರ ಮನೆಯಲ್ಲಿ RCC ಕುಸಿದು ಬೀಳ್ತಾ ಇದೆ ಸ್ನೇಹಿತರೆ. ಯಾಕೆ ಅದನ್ನು ನಾವು ಓನರ್ಗೆ ಹೇಳೋಕ್ಕೆ ಹೋಗಲಿಲ್ಲ. ಫುಲ್ಲು ಹೆಚ್ಚು ಕಡಿಮೆ ಒಂದು ಚಾಪೆಯಷ್ಟು
ಅಗಲ ಆರ್ ಸಿ ಸಿ ಗಾರೆ ಇದೆಯಲ್ಲ ಅದು ಫುಲ್ಲು ಡೌನ್ ಕೆಳಗಡೆ ಬಂದಿದೆ. ಯಾವ ಟೈಮಲ್ಲಿ ಆರ್ ಸಿ ಸಿ ಕುಸಿದು ಬೀಳುತ್ತೋ ಸರಿ ಗೊತ್ತಿಲ್ಲ ನನಗೆ. ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಲೇಬೇಕು ಅಂದ್ಕೊಂಡು ಮನಸ್ಸಲ್ಲೇ ಯೋಚನೆ ಮಾಡ್ತಾಯಿದ್ದೆ. ದೇವರು ನೋಡಿ, ನಾವು ನಿಯತ್ತಾಗಿದ್ದರೆ ದೇವರು ಸಹ ಕೈ ಹಿಡಿತಾರೆ ಅನ್ನೋದು ಇದೇ ಸಾಕ್ಷಿ. ಅದೇ ಟೈಮ್ಗೆ ಬಾವಿ ನೀರು ಸಹ ಹಾಳಾಯಿತು. ಯೋಚನೆ ಮಾಡ್ತಾಯಿದ್ದೆ ಹೇಗಪ್ಪ ನಾನು ಮನೆ ಚೇಂಜ್ ಮಾಡೋದು ಅಂತ. ಅದೇ ಟೈಮ್ಗೆ ಬಾವಿ ನೀರು ಸಹ ಹಾಳಾಯಿತು. ಹಂಗಾಗಿ ಮನೇನ ಖಾಲಿ ಮಾಡಿದೆ. ನಿಜಕ್ಕೂ ಈ ಮನೆಯ ಒಬ್ಬ ಖ್ಯಾತ ಚಲನಚಿತ್ರ ನಟಿ ಮನೆ ಅಂತ ತುಂಬ ಸಲ ಹೇಳಿದ್ದೀನಿ. ಈ ಮನೆ ಅದೃಷ್ಟದ ಮನೆ ಕೂಡ ಹೌದು. ನನ್ನ ಅದೃಷ್ಟದ ಮನೆ ಅಂತಲೂ ನಾನು ಹೇಳ್ತೀನಿ. ಬನ್ನಿ, ಇವತ್ತು ಫುಲ್ಲು ಮನೆ ಪ್ಯಾಕಿಂಗ್ ಎಲ್ಲ ಆಗಿದೆ. ಅವ್ರು ಹೇಳಿದರು, ನೀವೇನು ಮಾಡಬೇಡಿ ಅಮ್ಮ, ಹೆಂಗಿತ್ತು ಹಾಗೆ ಬಿಟ್ಬಿಡಿ, ನಾವೆಲ್ಲನೂ ತುಂಬ್ಕೊಂಡು ಬರ್ತೀವಿ, ತಲೆನೇ ಕೆಡಿಸ್ಕೊಬೇಡಿ ಅಂತಂದರು. ರೈತರ ಮನೆ ಅಂದಮೇಲೆ ಚೀಲ ಇರಬೇಕು, ಮಚ್ಚಿರಬೇಕು, ಪ್ರತಿಯೊಂದೂ ಸಹ ಇರಬೇಕು. ಒಂದಿದ್ದು ಒಂದಿಲ್ಲ ಅನ್ನೋ ಹಾಗಿಲ್ಲ. ಹಾಗಾಗಿ ಮನೆ ಖಾಲಿ ಮಾಡೋದಕ್ಕೂ ಮುನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಕಾಗಿರೋದನ್ನೆಲ್ಲ, ಇಂಪಾರ್ಟೆಂಟ್ ಆಗಿರೋದೆಲ್ಲನ ದೇವ್ರ ಮನೇಲಿ ಇಟ್ಟಿದ್ದೀನಿ. ಒಡವೆ ಆಗಿರ್ಬೋದು, ಬೆಳ್ಳಿ ಸಾಮಾನುಗಳಾಗಿರ್ಬೋದು, ಅದನ್ನೆಲ್ಲನೂ ದೇವ್ರ ಮನೇಲಿ ಇಟ್ಟಿದ್ದೀನಿ. ಉಳಿದುದು ಪಳೆದುದೆಲ್ಲನೂ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಗುಜ್ರಿಗೆ ಹಾಕೋ ಅಂಥದ್ದೆಲ್ಲ ಹಿಂದೆಗಡೆ ಇಲ್ಲೇ ಯುಟಿಲಿಟಿ ಏರಿಯಾದಲ್ಲಿ ಇಟ್ಟಿದ್ದೀನಿ. ಸಾಧ್ಯವಾದಷ್ಟು ಎಲ್ಲನೂ ಗುಜ್ರಿಗೆ ಹಾಕಬೇಕು. ಇದು ವಿಡಿಯೋ ಮಾಡಿರೋದು ಬಂದ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ನಾನು ವಿಡಿಯೋ ಮಾಡಿರೋದು. ಹಾಗಾಗಿ ಎಲ್ಲನೂ ಇಲ್ಲಿನೂ ಅಂದರೆ ಪಾತ್ರೆಗಳು, ಹಳೆ ಪಾತ್ರೆಗಳಾಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಹಿತ್ತಾಳೆದು ಕೆಲವೊಂದು ವಸ್ತುಗಳಾಗಿರ್ಬೋದು, ಎಲ್ಲೇನೂ ಸಪ್ರೇಟಾಗಿ ಇಟ್ಟಿದ್ದೀನಿ. ಕೆಲವ್ರಿಗೆ ಅಂದರೆ ಇಲ್ಲಿ ಹಸು ಸಾಕ್ತಾರೆ ನಮ್ಮ ಮನೆ ಹತ್ರ, ಅವ್ರಿಗೆ ಅಂತಂದ್ಬಿಟ್ಟು ಬಕೆಟು, ಬಿಂದಿಗೆ, ಟಬ್ಗಳು ಅದನ್ನೆಲ್ಲನೂ ಸಹ ಇಟ್ಟಿದೆ. ಹಂಗಾಗಿ ಈ ಮನೆ ನೋಡ್ಬಿಟ್ಟು ಏನಪ್ಪ ಹಿಂಗೆ ಇಟ್ಕೊಂಡಿದ್ದಾರೆ ಅಂತಂದ್ಬೇಡಿ. ಮನೆ ಖಾಲಿ ಮಾಡುವಾಗ ಎಲ್ಲರಿಗೂ ಇಷ್ಟನೇ ಅಲ್ವಾ? ಅದೃಷ್ಟದ ಮನೆ ಖಾಲಿ ಮಾಡ್ಕೊಬರುವಾಗ ಹೊಸ್ಲಿಗೆ ಕೈ ಮುಗಿದು ಆ ಮನೆ ಬಾಗಿಲಿಗೆ ಹೊಸ್ಲಿಗೆ ಒಂದು ಮುತ್ತು ಕೊಟ್ಟು ಬಂದೆ. ಯಾಕೆಂದರೆ ನನ್ನ ಜೀವನದಲ್ಲಿ ತುಂಬಾ ಖುಷಿ ಕೊಡ್ತು, ತುಂಬ ಸಂತೋಷ ಕೊಟ್ಟಂಥ ಮನೆ. ನಾನು ಯಾವತ್ತಿಗೂ ಎಲ್ಲೇ ಹೋದ್ರೂ ನನ್ನ ಮನೆಗೆ ನಾನು ವಾಪಸ್ ಬರಬೇಕು ಅಂತ ಕಾಯ್ತಾ ಇದ್ದೆ. ಇದು ನನ್ನ ಬೆಡ್ರೂಮ್ ಮತ್ತು ನನ್ನ ಬುಕ್ಕುಗಳು ನೋಡಿ ಅಲ್ಲಿ ಎಷ್ಟು ಬುಕ್ಕುಗಳು ರಾಶಿ ಟೇಬಲ್ ಮೇಲಿದೆ. ಈ ಹೊಸ ಮನೆಗೆ ಬಂದಮೇಲೆ ಜೋಡಿಸ್ಬೇಕು ಅಂದ್ಬಿಟ್ಟು ಎಲ್ಲನೂ ತೆಗೆದಿಟ್ಟಿದ್ದೀನಿ. ಇದು ನಮ್ಮ ಮನೆಯ ಒಂದು ಹೋಮ್ ಟೂರ್, ಎಲ್ಲ ರೆಡಿ ಮಾಡ್ಕೊಂಡಿರೋ ಒಂದು ಹೋಮ್ ಟೂರ್ ಅಂತಲೇ ಹೇಳ್ಬೋದು. ತುಂಬ ಮೊದಲೊಂದು ಸಲ ಮನೆ ಬಂದಷ್ಟರಲ್ಲಿ ಸಹ ನಾನು ಹೋಮ್ ಟೂರ್ ಮಾಡಿದ್ದೀನಿ ಈ ಮನೆಯದು. ಈಗ ಖಾಲಿ ಮಾಡುವಾಗ ನಾನು ಈ ಮನೆನ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಇನ್ನು ಖಾಲಿ ಮಾಡಿದ್ಮೇಲೆ ನಮ್ಮ ಮನೆ ಬಾಗಿಲು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಮನೆ ಬಾಗಿಲು. ಖಾಲಿ ಮಾಡಿದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಮೇನ್ ಡೋರಿಂದ ಒಳಗಡೆ ಬಂದೆ, ಫುಲ್ಲು ಖಾಲಿ 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 ಮನೆ, ನೋಡಲಿಕ್ಕೆ ಆಗ್ತಾಯಿಲ್ಲ, ಆ ಥರ ಇದೆ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಇದು ಬೆಡ್ರೂಮ್. ಸುತ್ತ ನೋಡ್ತಾ ಇದ್ದೀರಲ್ಲ, ಈ ಗೋಡೆ ಎಷ್ಟು ಶೀತ ಆಗಿದೆ ಅಂದರೆ ಉದುರುತ್ತಾ ಇದೆ ಹಾಗೇ. ಹಾಗಾಗಿ ಖಾಲಿ ಮಾಡಿದೆ. ಆಮೇಲೆ ಏನೇ ಒಂದು ಬಟ್ಟೆ ಆಗಿರ್ಬೋದು, ಆಮೇಲೆ ಹಾಸಿಗೆಗಳಾಗಿರ್ಬೋದು, ಎಲ್ಲ ಶೀತನ ಎಳ್ಕೊಳ್ತಾ ಇದೆ, ಎಲ್ಲವೂ ಹಾಳಾಗ್ತಾ ಇತ್ತು. ಆಮೇಲೆ ಇದ್ರದ್ದು ನಮ್ಮದು ಬೀರು ಇತ್ತಲ್ವಾ, ಗೋಡ್ರೇಜ್ ಬೀರು, ಅದು ಸಹ ಹಾಳಾಗಿದೆ. ಅದು ನೀರೆಲ್ಲ ಹೀರ್ಕೊಂಡು ಅದು ಹಿಂಭಾಗ ಎಲ್ಲ ತಿನ್ಕೊಂಬಿಟ್ಟಿದೆ. ಹಾಗೆ ಸುಣ್ಣದ ಗೋಡೆಯಲ್ಲಿ ಶೀತ ಆದರೆ ಇದೇ ಥರನೇ ಆಗೋದು. ಇದೇನೇ ನಮ್ಮ ಮನೆಯ ಖಾಲಿ ಮನೆಯ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇದು ಹಾಲಲ್ಲಿ ಸಣ್ಣದಾಗಿ ಒಂದು ಶೋಕೇಸ್ ಥರ ಇದೆ. ಅಲ್ಲಿಂದ ಬಂದರೆ ಇದು ಅಡುಗೆ ಮನೆ. ತುಂಬ ದೊಡ್ಡದಾಗಿದೆ ಅಡುಗೆ ಮನೆ. ಮನೆಯೆಲ್ಲ ಕ್ಲೀನ್ ಮಾಡಿ ಬೀಗದ ಕೀ ಕೊಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡೋ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಅಲ್ಲ. ಓನರು ಸಹ ಬನ್ನಿ ಅಂತ ಕರೆದಿದ್ರು, ಬಂದಿದೆ. ಮನೆ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಂತ ಹೇಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿದೆ. ಈಗ ದೇವ್ರ ಮನೆಯಲ್ಲಿ ಮೇಲ್ಗಡೆ ಒಂದು ತೋರಿಸ್ತೀನಿ. ಅದೇ ಜಾಗದಲ್ಲಿ ಫುಲ್ಲು ಮೇಲ್ಗಡೆ ಗಾರೆ ಎಲ್ಲ ಕೆಳಗಡೆ ಹಾಗೆ ಕೆಳಗಡೆ ಬಂದುಬಿಟ್ಟಿದೆ, ಅದು ಕಾಣಿಸ್ತಾ ಇಲ್ಲ. ತೋರಿಸ್ತೀನಿ ಈಗ. ಮೇಲ್ಗಡೆ ನೋಡ್ತಾ ಇರ್ಬೋದು, ಈ ಭಾಗನೇ ಕೆಳಗಡೆ ಫುಲ್ಲು ಬಂದಿದೆ. ಯಾವ ಟೈಮಲ್ಲಿ ಹೆಂಗೆ ಕುಸಿಯುತ್ತೋ ಅಂತ ನನಗಂತೂ ಗೊತ್ತಿಲ್ಲ. ಅದನ್ನು ಓನರ್ ನೋಡಿಕೊಂಡು ಅದನ್ನು ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಿಜಕ್ಕೂ ತುಂಬಾ ಡೇಂಜರ್. ಇದು ಒಂದು ಪುಟ್ಟ ರೂಮು. ಈ ರೂಮಲ್ಲಿ ನಾನು ಎಲ್ಲ ಪಾತ್ರೆ ಆಗಿರ್ಬೋದು, ದಿನಸಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಎಲ್ಲನೂ ಇಟ್ಟಿದೆ. ಈಗ ನೋಡ್ತಿದ್ದೀರಲ್ಲ, ಹಿಂದ್ಗಡೆ ಇರುವಂಥ ಯುಟಿಲಿಟಿ ಏರಿಯಾ ತುಂಬಾ ದೊಡ್ಡದಾಗಿದೆ. ಮನೆ ಮಾತ್ರ ಸ್ನಾನದ ವ್ಯವಸ್ಥೆ ಇಲ್ಲ. ಅದನ್ನು ನಾವು ಹೀಟ್ರ್ ಹಾಕ್ಕೊಂಡೇ ಸ್ನಾನ ಮಾಡಬೇಕು. ಬರುವಾಗ ನಮಗೆ ಗೀಝರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು, ಹಾಕಿಸ್ಕೊಡ್ಲಿಲ್ಲ. ಕೊನೆಗೆ ನಾವು ಇದು ಸೋಲಾರ್ ಹಾಕಿಸ್ಕೊಡ್ತೀನಿ ಅಂದರೆ ಹಾಕಿಸ್ಕೊಳ್ಳಿಲ್ಲ. ಕೊನೆಗೆ ಗೀಝರ್ ಹಾಕಿಸ್ಕೊತೀವಿ ಅಂದ್ರೆ ಅದನ್ನು ಬೇಡ ಅಂತಂದರು. ಹೀಟ್ರ್ ಹಾಕ್ಕೊಂಡು ಸ್ನಾನ ಮಾಡ್ತಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೊಂದು ರೀಸನ್. ಬಾವಿ ನೀರು ನೋಡಿ ಯಾವ ಥರ ಆಗಿದೆ. ಇದೊಂದು ರೀಸನ್ಗೆ ಮನೆ ಖಾಲಿ ಮಾಡಿದ್ದಾಯಿತು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು.